ನಮಸ್ಕಾರ. ಫೆಬ್ರವರಿ 6ರಿಂದ 12ರವರೆಗೆ ಟಿನೈಟಿಸ್ ಜಾಗೃತಿ ವಾರ ಎಂದು ವಿಶ್ವದಾದ್ಯಂತ ಆಚರಿಸಲಾಗುತ್ತದೆ. ಅದರ ಅಂಗವಾಗಿ ಜೆಎಸ್ಎಸ್ ವಾಕ್ ಮತ್ತು ಶ್ರವಣ ಸಂಸ್ಥೆಯಿಂದ ಜನರಲ್ಲಿ ಜಾಗೃತಿ ಮೂಡಿಸುವತ್ತ ನಮ್ಮದೊಂದು ಸಣ್ಣ ಹೆಜ್ಜೆ. ಟಿನೈಟಿಸ್ ಶಬ್ದ ಇಲ್ಲದಿದ್ದರೂ ಸಹ ನಮ್ಮ ಕಿವಿಯಲ್ಲಿ ಗುಯ್, ದುಂಬಿ ಅಥವಾ ಗಾಳಿಯಂಥ ಶಬ್ದ ಕೇಳಿಸಿದರೆ ಅದನ್ನು ಟಿನೈಟಿಸ್ ಎಂದು ಹೇಳುತ್ತೇವೆ. ವಿಶ್ವದಲ್ಲಿ 15% ಜನರು ಟಿನೈಟಿಸ್ ಹೊಂದಿರುತ್ತಾರೆ. ಭಾರತದಲ್ಲಿ 9.6% ಜನರು ಟಿನೈಟಿಸ್ ಹೊಂದಿರುತ್ತಾರೆ. ಸಾಮಾನ್ಯವಾಗಿ ಶ್ರವಣ ದೋಷ ಹೊಂದಿರುವ 90% ಜನರು ಟಿನೈಟಿಸ್ ಹೊಂದಿರುತ್ತಾರೆ. ಟಿನೈಟಿಸ್ನ ಸಾಮಾನ್ಯ ಕಾರಣಗಳು: ನೈಸರ್ಗಿಕ ವಯಸ್ಸಿನ ಪ್ರಕ್ರಿಯೆ, ಶ್ರವಣ ದೋಷ, ಅಧಿಕ ರಕ್ತದೊತ್ತಡ, ಹೆಚ್ಚಿನ ಶಬ್ದದ ವಾತಾವರಣ, ಕೆಲವು ಔಷಧಿಗಳು. ಮಧ್ಯಕಿವಿ ಸೋಂಕು, ಧೂಮಪಾನ ಮತ್ತು ಮದ್ಯಪಾನ ಸೇವನೆ ಇವು ಟಿನೈಟಿಸ್ನ ಸಾಮಾನ್ಯ ಕಾರಣಗಳು. ಟಿನೈಟಿಸ್ನ ಸಾಮಾನ್ಯ ಚಿಕಿತ್ಸೆಗಳು: ಹಿನ್ನೆಲೆ ಧ್ವನಿ ಪುಷ್ಟೀಕರಣ, ಯೋಗ, ಭ್ರಮರಿ ಪ್ರಾಣಾಯಾಮ, ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ, ಶ್ರವಣ ಯಂತ್ರ, ಔಷಧಿಗಳು. ನಿಮ್ಮಲ್ಲೂ ಇಂತಹ ಲಕ್ಷಣಗಳು ಕಂಡುಬಂದಿದ್ದರೆ ಜೆಎಸ್ಎಸ್ ವಾಕ್ ಮತ್ತು ಶ್ರವಣ ಸಂಸ್ಥೆಗೆ ಭೇಟಿ ನೀಡಿ. ಧನ್ಯವಾದಗಳು.